ನಮಸ್ಕಾರ. ನಾನು ವೈದ್ಯ ಸಮರ್ಥ ಬೀರಾವ್, ಅಮೃತ ಆಯುರ್ವೇದಿಕ್ ಸೆಂಟ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ಈ ಒಂದು ಉದಾವರ್ತ ಅಥವಾ ಅನಾಹ ಅಂದರೆ ಹೊಟ್ಟೆ ಉಬ್ರ ಬರೋದು ಹಾಗೂ ತೇಗ್ಗಳು ಜಾಸ್ತಿ ಬರ್ತಾ ಇದೆ. ಹೊಟ್ಟೆ ಉಬ್ರ ತೇಗ್ ಬರೋದು, ಇದರಲ್ಲಿ ನಾವು ಏನೇನು ಪದಾರ್ಥಗಳ ಸೇವನೆ ಮಾಡೋದ್ರಿಂದ ಹೊಟ್ಟೆ ಉಬ್ರ ಕಮ್ಮಿ ಆಗುತ್ತೆ, ನೀವು ಏನೇನು ಪದಾರ್ಥ ತಗೊಳ್ಳೋದ್ರಿಂದ ಈ ತೇಗ್ ಬರೋದು ಕಮ್ಮಿ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಈ ಉದಾವರ್ತ ಅಥವಾ ಅನಾಹ ಅಂದರೆ ಈ ಹೊಟ್ಟೆ ಉಬ್ರ ಅಥವಾ ತೇಗ್ಗಳು ಬರೋದಕ್ಕೆ ಒಂದು ಮುಖ್ಯವಾಗಿರೋ ಕಾರಣ, ವಾಯು ಕೆಳಗಡೆ ಹೋಗೋ ಬದಲು ಮೇಲೆ ಬರೋಕ್ಕೆ ಶುರು ಆಗುತ್ತೆ. ಎರಡು ಕಡೆನೂ ಬ್ಲಾಕ್ ಆದರೆ ತಿರುವಗತಿಯಲ್ಲಿರುವಾಗ ಹೊಟ್ಟೆ ಉಬ್ರ ಆಗುತ್ತೆ, ಅಂದರೆ ಹೊಟ್ಟೆ ಮುಟ್ಟಿದ್ರೆ ಒಳ್ಳೆ ಬಲೂನ್ ಥರ ಇರುತ್ತೆ. ಇದಕ್ಕೆ ಮೊದಲನೇದಾಗಿರೋದು ಪಥ್ಯಗಳು ಏನೇನು ಮಾಡಬೇಕು ಅಂತ ನಾನು ವಿವರಿಸ್ಕೊಂಡು ಹೇಳ್ತೀನಿ. ದೇಹದಲ್ಲಿ ಮಸಾಜ್ ಮಾಡ್ಕೊಬೇಕು. ನೀವು ರೆಗ್ಯುಲರ್ ಆಗಿ ಒಂದು ಬಟ್ಲಲ್ಲಿ ಎಳ್ಳೆಣ್ಣೆ ತೊಗೊಂಡು ಸ್ನಾನಕ್ಕೆ ಮುಂಚೆ ಮೈಯಲ್ಲೆಲ್ಲ ಹಾಕಿ ತಿಕ್ಕೊಬೇಕಾಗತ್ತೆ. ಸೊ ಇದು ಮಾಡ್ಕೊಳ್ಳೋದ್ರಿಂದ ಕೂಡ ಏನಾಗುತ್ತೆ ಅಂದರೆ ಈ ಒಂದು ಈ ಹೊಟ್ಟೆ ಉಬ್ರ ಇದೆಲ್ಲ ಆಗೋದು ಕಮ್ಮಿ ಆಗುತ್ತೆ. ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ನೀವು ಮಾಂಸ ರಸಗಳು, ಮೀನಿನ ರಸಗಳು ನೀವು ಸೇವನೆ ಮಾಡಬಹುದು. ಇದು ನಮ್ಮ ಗ್ರಂಥದಲ್ಲಿ ಹೇಳಿರೋದನ್ನು ನಾನು ವಿವರಿಸ್ತಾ ಇದ್ದೀನಿ. ಒಂದೊಂದಾಗಿ ಶ್ಲೋಕದಲ್ಲಿ ಏನೇನು ಹೇಳಿದೆ ನಾನು ವಿವರಿಸ್ತೀನಿ. ನಮ್ಮ ಗ್ರಂಥದಲ್ಲಿ ಮೊದಲನೇದು ಅವನು ಹೇಳಿರೋದು ಅಭ್ಯಂಗ ಮಾಡ್ಕೊಬೇಕು ಅಂತ. ಎರಡನೇದು, ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಮಾಂಸ ರಸಗಳು, ಮೀನ ರಸಗಳು ಸೇವನೆ ಮಾಡೋದ್ರಿಂದನೂ ಕೂಡ ಈ ಹೊಟ್ಟೆ ಉಬ್ರ ತೇಗ್ಗಳು ಬರೋದು ಕಮ್ಮಿ ಆಗುತ್ತೆ. ನೆಕ್ಸ್ಟು, ಹರಳೆಣ್ಣೆ ಸೇವನೆ ಮಾಡೋದು. ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ಅಂತ ಕರಿತೀವಿ. ಈ ಶೋಧಿತವಾಗಿರೋ ಹರಳೆಣ್ಣೆ ನೀವು ರಾತ್ರಿ ಅರ್ಧ ಚಮಚ ಅಥವಾ ಊಟದಲ್ಲಿ ಉಪಯೋಗಿಸ್ಕೊಬೋದು. ಅದು ಟೇಸ್ಟ್ ಆಲ್ಟರ್ ಮಾಡುತ್ತೆ. ಅದ್ರ ಬದಲು ಏನು ಮಾಡಬೇಕು ಅಂದರೆ, ನೀವು ಏರಂಡೆ ತೈಲ ಭರ್ಜಿತ ವೃಂತಾಕ ಅಂತ ಕರಿತೀವಿ. ಅಂದರೆ ಈ ಬ್ರಿಂಜಾಲ್ ತಗೊಳ್ಳಿ, ಅದನ್ನು ಸ್ಲೈಸ್ ಮಾಡಿ ಅದರಲ್ಲಿ ಸ್ವಲ್ಪ ಮಸಾಲ ಉಪ್ಪು ಹಾಕ್ಬಿಟ್ಟು ಅದನ್ನು ಈ ಹರಳೆಣ್ಣೆಯಲ್ಲೇ ಹುರಿರಿ. ಅದನ್ನು ಹುರಿದಿರೋದನ್ನು ನೀವು ಊಟದ ಜೊತೆ ರಾತ್ರಿ ಹೊತ್ತು ಸೇವನೆ ಮಾಡಿದ್ರೆ ಬೆಳಗ್ಗೆ ಮೋಷನ್ ತುಂಬ ಚೆನ್ನಾಗಿ ಹೋಗುತ್ತೆ. ಒಂದ್ಸಲಿ ನಾನು ಒಂದು ಕುಕ್ಕಿಂಗ್ ಪ್ರೋಗ್ರಾಮ್ ಮಾಡುವಾಗ ಈ ಕ್ಯಾಮ್ರಾಮೆನ್ನು, ಸಪೋರ್ಟ್ ಸ್ಟಾಫು, ಡೈರೆಕ್ಟ್ರು ಅವ್ರಿಗೆಲ್ಲ ನಾನು ಈ ಏರಂಡ ತೈಲ ಭರ್ಜಿತ ವೃಂತಾಕ ತಯಾರಿ ಮಾಡಿ ಕೊಟ್ಟು, ರಾತ್ರಿ ಶಿಫ್ಟ್ ಇತ್ತು, ರಾತ್ರಿ ಶೋ ರೆಕಾರ್ಡಿಂಗ್ ಇತ್ತು, ಅವ್ರಿಗೆಲ್ಲ ನಾನು ಕೊಟ್ಟಾಗ ಅದನ್ನು ತಿಂದು ಹೋಗಿದ್ರು. ಮಾರನೇ ದಿವಸ ಅವ್ರ ಮುಖದಲ್ಲೆಲ್ಲ ಒಂದು ಕಳೆ, ಹ್ಯಾಪಿನೆಸ್. ಡಾಕ್ಟ್ರೇ ಎಷ್ಟು ಚೆನ್ನಾಗಿ ಮೋಷನ್ ಆಯಿತು, ಹೊಟ್ಟೆ ಉಬ್ರಾನೇ ಇಲ್ಲ, ಇವತ್ತೆಲ್ಲ ಅಗ್ನಿ ಚೆನ್ನಾಗಿದೆ. ಸೊ ಇದನ್ನು ನೀವು ಪರಿಹಾರವಾಗಿ ಉಪಯೋಗಿಸ್ಕೊಬೋದು, ಏರಂಡ ತೈಲ ವೃಂತಾಕ ಅನ್ನೋದು. ನೆಕ್ಸ್ಟ್ ಇನ್ನೊಂದೇನು ಅಂದರೆ, ಎಳೆ ಮೂಲಂಗಿ ಕೂಡ ಸೇವನೆ ಮಾಡೋದು ತುಂಬ ಒಳ್ಳೆಯದು. ತಿಲತೈಲ, ಅಡುಗೆ ನೀವು ಜಾಸ್ತಿ ಬೇರೆ ಬೇರೆ ಥರದ ಎಣ್ಣೆಗಳಿಗಿಂತ ನೀವು ಎಳ್ಳೆಣ್ಣೆ ಬಳಸಿದ್ರೆ ನಿಮಗೆ ಉಬ್ರ ಆಗೋದು ಕಮ್ಮಿ ಆಗುತ್ತೆ. ಶುಂಠಿ ಚೆನ್ನಾಗಿ ಬಳಸಬೇಕು. ನಿಮ್ಮ ಆಹಾರದಲ್ಲಿ ನೀವು ಸಾಂಬಾರು, ರಸಮ್ಮು ಅದೆಲ್ಲ ಮಾಡ್ತೀರಾ ಅಂದರೆ ಅದರಲ್ಲಿ ಶುಂಠಿ ಚೆನ್ನಾಗಿ ಬಳಸಿ. ನಿಂಬೆಹಣ್ಣು ಕೂಡ ಬಳಸಿ. ತುಂಬ ಡೈಜೆಷನ್ಗೆ ಹೆವಿಯಾಗಿರೋ ಆಹಾರ ಇತ್ತು ಅಂದಾಗ ನೀವು ನಿಂಬೆಹಣ್ಣು ಅದರಲ್ಲಿ ಹಾಕಿ ಕಿವುಚಿಬಿಟ್ಟು ಸೇವನೆ ಮಾಡಿ. ಅಥವಾ ನಿಂಬೆಹಣ್ಣು ಕಿವುಚಿರೋ ನೀರು ತೊಗೊತಾ ಇರಿ, ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕಿರಿ. ಅದು ಏನಾಗುತ್ತೆ ಅಂದರೆ ಫುಡ್ಡೆಲ್ಲ ತಿಂದು ಡೈಜೆಸ್ಟ್ ಆಗಿ ಗ್ಯಾಸು ಕೂಡ ಕ್ಲೀನಾಗಿ ಹೊರಗೆ ಹಾಕತ್ತೆ. ಈ ಪರಮ ಮದ್ದುಗಳು ಅಂದರೆ ಒಂದು ಹರಳೆಣ್ಣೆ, ಇನ್ನೊಂದು ಹೇಳ್ತೀನಿ, ಅಳಲೆಕಾಯಿ ನೀವು ಸ್ವಲ್ಪ ತೊಗೊಂಡು ಅಗಿಯೋದು, ಅದರದ್ದು ಪುಡಿ ನೀವು ಸ್ವಲ್ಪ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಸೇವನೆ ಮಾಡೋದು, ಅಥವಾ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಸೇವನೆ ಮಾಡೋದು. ಇದನ್ನು ನೀವು ಹರಳೆಣ್ಣೆ ಜೊತೆ ಇನ್ನೊಂದೇನು ಅಂದರೆ ಅಳಲೆಕಾಯಿ ನೀವು ಸೇವನೆ ಮಾಡೋದ್ರಿಂದ ಕೂಡ ವಾತ ಕರೆಕ್ಷನ್ ಆಗುತ್ತೆ. ಆ ವಾತ ಕರೆಕ್ಟ್ ಆಯಿತು ಅಂತ ದೇಹದಲ್ಲಿರೋ ಕಾಯಿಲೆಗಳೆಲ್ಲ ಸಮಸ್ಯೆಗಳು ವಾಸಿ ಆಗುತ್ತೆ. ಇನ್ನೊಂದೇನು ಅಂದರೆ ಲವಂಗ ಕೂಡ ನೀವು ಹೊಟ್ಟೆ ತುಂಬ ಉಬ್ರ ಆಯಿತು ಅಂದರೆ ಲವಂಗ ನೀವು ಜಾಸ್ತಿ ಹಾಕಿರೋದು ಸೇವನೆ ಮಾಡಿದ್ರೆ ಕೂಡ ಹೊಟ್ಟೆ ಉಬ್ರ ಕಮ್ಮಿ ಆಗುತ್ತೆ. ಮತ್ತೊಂದು ಒಳ್ಳೆ ಅಡುಗೆ ಪದಾರ್ಥ ಅಂದರೆ ಹಿಂಗು, ಲವಂಗ, ಶುಂಠಿ, ಆಮೇಲೆ ನಿಂಬೆಹಣ್ಣು, ಇದೆಲ್ಲ ಸೇವನೆ ಮಾಡೋದ್ರಿಂದನೂ ಕೂಡ ಈ ಗ್ಯಾಸು ತುಂಬ ಚೆನ್ನಾಗಿ ಈಚೆ ಹೋಗುತ್ತೆ, ಹೊಟ್ಟೆ ಉಬ್ರ ತುಂಬ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಏನು ಹೇಳ್ತೇನೆ ಅಂದರೆ, ಒಣ ದ್ರಾಕ್ಷಿ ಕೂಡ ಸೇವನೆ ಮಾಡೋದು ಡೈಜೆಷನ್ನು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತೊಂದು ಏನು ಅಂದರೆ ಗೋಮೂತ್ರ ಸೇವನೆ ಮಾಡೋದು ತುಂಬ ಕಮ್ಮಿ ಇದೆ, ಬಟ್ ಗೋಮೂತ್ರ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಎಲ್ಲ ಥರದ್ದು ಉಪ್ಪುಗಳು ಸೇವನೆ ಮಾಡಿ. ಹೊಟ್ಟೆ ಉಬ್ರ ಆಯ್ತಾ, ಪಾನಿಪುರಿ ತಿನ್ನಿ. ಆ ಪಾನಿಯಲ್ಲಿ ಬೇರೆ ಬೇರೆ ಥರದ್ದು ಕರಿ ಉಪ್ಪು, ಸೈಂಧಾ ನಮಕ್ಕು, ಬೇರೆ ಬೇರೆ ಉಪ್ಪುಗಳು, ಕ್ಷಾರಗಳು ಸೇರಿಸ್ತಾರೆ. ಅದು ತೊಗೊಳೋದ್ರಿಂದ ಕೂಡ ಹೊಟ್ಟೆ ಉಬ್ರ ಕಮ್ಮಿ ಆಗುತ್ತೆ. ಕೊನೆಯದಾಗಿ ಹೇಳೋದೇನು ಅಂದರೆ, ಉಪವಾಸ, ಲಂಘನ ಮಾಡೋದ್ರಿಂದನೂ ಕೂಡ ನಿಮ್ಮ ಹೊಟ್ಟೆ ಉಬ್ರ ಮೇಲ್ಮೇಲೆ ಬರೋದು ಕಮ್ಮಿ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.